ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಕಟ್ ಮಾಡ್ತಾ ಇದ್ದಿದ್ದು ಬಿಡಿ. ಏನಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಮಾಡ್ತಾ ಇದ್ದೀವಿ. ಇಬ್ಬರು ಸೇರಿ ನಾನ್ ವೆಜ್ ಮಾಡ್ತಾ ಇದ್ದೀವಿ. ಚಿಕನ್ ತೊಗೊಂಬಂದಿದ್ದಾರೆ. ಚಿಕನ್ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ನೋಡಿ. ಈಗ ಚಿಕನ್ ಫ್ರೈ ಮಾಡ್ಕೊಳ್ಳೋಣ. ಚಿಕನ್ ಮಸಾಲ ಏನಂದರೆ ಚಿಕನ್ ಮಸಾಲ ಆ್ಯಂಡ್ ಫ್ರೈ ತೇಜು ಮಸಾಲ ತೊಗೊಂಡಿದ್ದಾರೆ, ಅದನ್ನು ಸೇರಿಸಿ. ಆಮೇಲೆ ಗ್ರೀನ್ ಗ್ರೇವಿ ಬರುತ್ತೆ ನೋಡಿ, ಅದು ಎಲ್ಲರಿಗೂ ಇಷ್ಟ ಅಂದರೆ ಎಲ್ಲರೂ ತಿಂತೀವಿ. ಬಟ್ ಏನಂದರೆ ಇವ್ರು ತಿನ್ನಲ್ಲ. ಈ ಕಡೆ ತಿರುಗಿ ಏನಕ್ಕೆ ಅಂದರೆ ಅದು ಮಾತ್ರ ಕ್ಲಾರಿಟಿ ಹೊಟ್ಟೋಗ್ಬಿಡುತ್ತೆ. ಹಿಂಗೆ ಏನಕ್ಕೆ ಇವರು ತಿನ್ನಲ್ಲ ಗ್ರೀನ್ ಕಲರ್ ಗ್ರೇವಿ, ಅದಕ್ಕೆ ರೆಡ್ ಗ್ರೇವಿ ಗ್ರೇವಿ ಒಂಥರ ಬಟರ್ ಚಿಕನ್ ಎಲ್ಲ ನಂಗೆ ಬರಲ್ಲ. ದಯವಿಟ್ಟು ನಾನು ಮಾಡೋದು ಜಸ್ಟ್ ಬಟರ್ ಚಿಕನ್ ಅಂತ ಹೆವಿ ಬಿಲ್ಡಪ್ ಕೊಡ್ಬೇಡಿ ನಮಗೆ ಇವ್ರ ಜೊತೆ. ಆಯಿತು, ಮಾಮೂಲಿ ಚಿಕನ್ ಬಟರ್ ಚಿಕನ್ ಎಲ್ಲ ಒಂದ್ಸಲ ನಾನು ಟ್ರೈ ಮಾಡಿಲ್ಲ. ನಿಮಗೋಸ್ಕರ ಬೇಕಾದ್ರೆ ಇವಾಗ ಟ್ರೈ ಮಾಡ್ತೀನಿ. ಮಾಡೋಣ. ಹೆಂಡತಿ ಸೇರಿ ಮಾಡ್ತಾ ಇದ್ದೀವಿ ಚಿಕನ್. ನನಗೇನಿಲ್ಲ, ಬಟರ್ ಚಿಕನ್ ಅಂದ್ರೆ ಈಗ ರುಬ್ಕೋತಿರಲ್ವಾ, ಅದಕ್ಕೆ ಸ್ವಲ್ಪ ಏನು ಗೋಡಂಬಿ ಹಾಕ್ಬಿಟ್ಟು ರುಬ್ಬಿಟ್ರೆ ಆ ಫ್ಲೇವರ್ ಚೇಂಜ್ ಆಗ್ಬಿಡುತ್ತೆ. ಹೌದಾ? ಓಕೆ, ಟ್ರೈ ಮಾಡೋಣ. ಗೈಸ್ ನೋಡಿ, ಇದು ಹೆಸರು ಬೇಳೆ ಪಾಯಸ ನೆನ್ನೆ ಮಾಡಿರೋದು. ನೆನ್ನೆ ಲಾಗಲ್ಲಿ ತೋರಿಸಿಲ್ಲ ರಕ್ಷಿತಾ. ನೆನ್ನೆ ಏನಂದ್ರೆ ಅಲ್ಲಿಂದ ಬಂದ್ವಲ್ಲ, ದೇವಸ್ಥಾನದ್ದು ಕಾಯಿತ್ತು ಕಳ್ಸಿದ್ದು, ನಾವು ಚಿನ್ನಿತರ ಹೇಳ್ಸಿದ್ವಲ್ಲ, ಅದು 3 days ಆದ್ಮೇಲೆ ಅದು ಕಾಯಿನ ಏನಕ್ಕೆ ಅದು ಸ್ವೀಟಿಗೆ ಯೂಸ್ ಮಾಡ್ಕೊಂಡ, ಪೊಂಗಲ್ ಏನಾದ್ರು ಮಾಡ್ಕೊ ಅಂತ ಮಮ್ಮಿ ಹೇಳಿದ್ರು. ಅದಕ್ಕೆ ಪೊಂಗಲ್ ಅಂದ್ರೆ ರೈಸ್ ಅಲ್ವಾ, ಇಷ್ಟಿಷ್ಟೇ ತಿನ್ನೋಕ್ಕಾಗೋದು ಅಂದ್ಬಿಟ್ಟು ಪಾಯಸ ಮಾಡೋಣ ಅಂತ ಪಾಯಸ ಮಾಡ್ತೀವಿ. ಬಂದ ತಕ್ಷಣ ಅರ್ಜೆಂಟಿಗೆ ಒಂದು ಸಂಡೇ ನಾನ್ ವೆಜ್ ಮಾಡ್ಬಿಡ್ತೀವಿ, ಮಾಡೋಕ್ಕಾಗಲ್ಲ ಅಂತ ಅರ್ಜೆಂಟಿಗೆ ಮಾಡಿದ್ಮೇಲೆ ಅದಕ್ಕೆ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಪಾಯಸ ಮಾತ್ರ ಸಕ್ಕದಾಗಿ ಬಂದಿತ್ತು. ನಾನು ತೋರಿಸ್ಬೇಕಿತ್ತು ರೆಸಿಪಿನ, ಮರ್ತ್ಕೊಂಡೆ. ಬಟ್ ಪಾಯಸ ಮಾತ್ರ ಸೂಪರ್ ಆಗಿದೆ. ಅದಕ್ಕೆ ನಾನು ಇನ್ನೊಂದು ಗ್ಲಾಸ್ ಹಾಕ್ಸ್ಕೊಂಡು ಕುಡಿಸ್ತೇನೆ. ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ನೋಡಿ, ನಾನ್ ವೆಜ್ ಮಾಡ್ತಾ ಇದ್ರು, ಪಾಯಸ ಅಂತ ಕೇಳ್ಕೊಂಡು ಪಾಯಸ ಕುಡಿತಾ ಇದ್ದೀನಿ. ಆಮೇಲೆ ನನ್ನ ಪಾಯಸ ಬಿಸಿ ಬಿಸಿ ಕುಡಿಯೋಕೆ ಇಷ್ಟ ಇಲ್ಲ. ಕೆಲವೊಬ್ರು ಬಿಸಿ ಇಷ್ಟ, ನನಗೆ ಬಿಸಿ ಇಷ್ಟ. ನನಗೆ ಆಲ್ಬೇಕು. ಜಾಮೂನೇ ಆಗಲಿ, ಇದೇ ಆಗಲಿ, ಜಾಮೂನ್ ಆರ್ಬೇಕು ಬಿಡಿ, ಇಲ್ಲ ಅಂದ್ರೆ ಫ್ಲೇವರ್ ಚೆನ್ನಾಗಿರಲ್ಲ. ಗಿಣ್ಣೆ ಆಗಲಿ, ಎಲ್ಲ ಸ್ವೀಟ್ ಐಟಮ್ಸ್ ಎಲ್ಲ ಆರಿರ್ಬೇಕು ನನಗೆ. ಖಾರ ಐಟಮ್ಸ್ ಎಲ್ಲ ಬಿಸಿ ಇರಬೇಕು. ತಿನ್ನಲ್ಲ ನೀವು? ಹೌದು ಅಲ್ವಾ? ಹೌದು ಹೌದು. ನೋಡಿ ಗಾಯ್ಸ್, ಇಷ್ಟು ಈರುಳ್ಳಿ ಕಟ್ ಮಾಡಿದರೆ ಇವಾಗ ಪಾಯಸ ಕುಡೀರಿ ಅಂತ ಕಳಿಸ್ಬಿಟ್ಟು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಂದರೆ ಸಂಜೆಗೂ ಗ್ರೇವಿ ಆಗ್ಬಿಡುತ್ತೆ ಅಂತ ಒಂದು ಇಂಟೆನ್ಷನಿಂದ ಸ್ವಲ್ಪ ಕ್ವಾಂಟಿಟಿ ಎಕ್ಸ್ಟ್ರಾ ಮಾಡ್ಕೊತಾ ಇದ್ದೀವಿ. ಮತ್ತೆ ಸಂಜೆಗೆ ಬೇರೆ ಚಿಕನಲ್ಲೇ ಬೇರೆ ಮಾಡೋಕ್ಕಾಗಲ್ಲ. ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ಮುಗಿಸ್ಬಿಟ್ಟು, ಇವತ್ತು ಸಂಡೇ ಇನ್ನೊಂದೇನಪ್ಪ ಅಂದರೆ ನನಗೆ ನೈಟ್ RCB ಮ್ಯಾಚ್ ಇದೆ. ಅಣ್ಣ ಫುಲ್ ನೆಮ್ಮದಿಯಾಗಿ RCB ಮ್ಯಾಚ್ ನೋಡ್ಕೊಳ್ಳೋದು ಇವತ್ತು. ಬೇರೆ ಮ್ಯಾಚ್ ಇಂಟ್ರೆಸ್ಟ್ ಆಗಿ ನೋಡ್ತಾ ಇರ್ತೀರ ದಿನ. RCB ನೋಡಲ್ವಾ ನೀವು? ನೋಡಿ ನೋಡಿ ನೋಡಿ, ಒಳ್ಳೇದಾಗಲಿ ನನಗೆ RCBಗೆ ಇಬ್ರಿಗೂ ಒಳ್ಳೇದಾಗಲಿ ನೋಡಿ. ಗಾಯ್ಸ್, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಚಿಕನ್ ಮಾಡೋದಕ್ಕೆ. ಇವಾಗ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಎಲ್ಲನೂ ಚಾಪ್ ಮಾಡ್ಕೊಂಡಿದ್ದೀವಿ. ಫಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕಿ, ನೋಡಿ ಹೆಲ್ಪ್ ಮಾಡ್ತಾ ಇದ್ದಾರೆ ನಿಮಗೆ. ನೆಕ್ಸ್ಟ್ ಈರುಳ್ಳಿ ಹಾಕ್ಬಿಡಿ, ಫುಲ್ ಹಾಕ್ಬಿಡಿ. ಈರುಳ್ಳಿ ಎಲ್ಲ ಫ್ರೈ ಆಗಿ ನೆಕ್ಸ್ಟ್ ಚಿಕನ್ ಹಾಕುವಾಗ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಈಗ ಚಿಕನ್ ಹಾಕ್ತಾ ಇದ್ದಾರೆ. ಅಲ್ಲ, ಎಲ್ಲಿ ಹಾಳು ಮಾಡಿಬಿಡ್ತಾರೋ ಅಂತ ಟೆನ್ಷನ್ನು. ಹಾಳು ಮಾಡಲ್ಲ. ಆಮೇಲೆ ಇವ್ರು ಏನೋ ಬೇರೆ ಅದಾಕಿ ಇದಾಕಿ ಅಂತ ಎಕ್ಸ್ಟ್ರಾ ಹಾಕಿಸ್ತಾ ಇದ್ದಾರೆ ಗೈಸ್. ಫ್ರೆಂಡ್ಸ್, ಈಗ ಚಿಕನ್ ಚಿಕನ್ ಎಲ್ಲ ಇದು ನೀರು ಬರುತ್ತೆ ತಗೊಳ್ಳಿ. ಚಿಕನ್ ಹಾಕಾಯ್ತು. ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಅರಿಶಿನ ಎರಡು ಮಿಕ್ಸ್ ಮಾಡಿಬಿಟ್ರೆ ಇದು ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಡೋಣ. ನನಗೇನಂದರೆ ಫ್ರೆಂಡ್ಸ್, ಚಿಕನಲ್ಲಿ ಲಿವರ್ ಅಂದರೆ ಸಖತ್ ಇಷ್ಟ. ಲಿವರ್ ಫೇವ್ರೆಟ್ ಲಿವರ್.
ಅದಕ್ಕೆ ಇವ್ರ ಮನೇಲಿ ಯಾವಾಗಲೂ ಲಿವರ್ ಎಲ್ಲ ಹಾಕ್ಸ್ಕೊಂಡ್ ಬರ್ತಾ ಇರ್ಲಿಲ್ವಂತೆ. ಅದಕ್ಕೆ ಇವತ್ತು ಲಿವರ್ ಹಾಕ್ಸ್ಕೊಂಡ್ ಬನ್ನಿ ಅಂತ ಹೇಳಿದೆ. ಅದಕ್ಕೆ ಲಿವರ್ ಬರೀ ಅಲ್ಲೇ ಇಡಿ. ನೋಡಿ ಫ್ರೆಂಡ್ಸ್, ಬೇಯ್ತಾ ಇದೆ ನೋಡಿ. ಇಲ್ಲಿ ರಕ್ಷಿತಾ ಲಿವರ್ ಇಷ್ಟ ಅಂದ್ಬಿಟ್ಟು ಒಗ್ಗರಣೆ ಮಾಂಸಾಲೆ ತಗೊಂಡಿದ್ದಾಳೆ, ಸೈಡಿಗೆ ಹಾಕ್ಕೊಂಡಿದ್ದಾಳೆ ತಿನ್ನೋಣ ಅಂದ್ಬಿಟ್ಟು. ನಾನು ಈಗ ತಿಂತೀನಿ. ಇಷ್ಟು ದಿವಸ ನಾನೊಂದು ಚೂರು ತಿಂತೀನಿ, ಆಮೇಲೆ ನನಗಿಂತ ಜಾಸ್ತಿ ಇವರೇ ತಿಂದು ಅಂದ್ಬಿಟ್ರೆ ಅವರು. ನೋಡಿ, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪ್ಲಸ್ ಏನಂದ್ರೆ ಫ್ರೆಂಡ್ಸ್, ಗೋಡಂಬಿನ ರುಬ್ಕೊಳ್ಳಿ ಅಂತ ಹೇಳಿದ್ರು. ನಾನೇ ಆ್ಯಡ್ ಮಾಡಿಸಿರೋದು. ಹೆಂಗೆ ಬರುತ್ತೆ ಗೊತ್ತಿಲ್ಲ, ನನಗೆ ಚೆನ್ನಾಗಿ ಬರುತ್ತೆ ಅಂತ ಇಂಟೆನ್ಷನಿಂದ ಮಾಡಿಸಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಗೋಡಂಬಿ ಹಾಕ್ಸಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ. ಚೆನ್ನಾಗಿ ಬರುತ್ತೋ ಚೆನ್ನಾಗಿ ಬಂದಿಲ್ವೋ ಅಂತ ಹೇಳ್ತೀವಿ. ನೆಕ್ಸ್ಟ್ ಈಗ ಟೊಮೊಟೊ ಮತ್ತು ಕೊತ್ತಂಬರಿನ ಹಾಕೋದಿದ್ದಾರೆ. ಹಾಗೆ ಫ್ರೆಂಡ್ಸ್, ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದ್ದೀವಿ. ಅದು ಸ್ವಲ್ಪ ಬಾಯ್ಲ್ ಆಗಲಿ, ಅದು ಪೇಸ್ಟ್ ಫ್ಲೇವರ್ ಎಲ್ಲ ಸ್ವಲ್ಪ ಹೋಗೋವರೆಗೂ ಸ್ವಲ್ಪ ಬಾಯ್ಲ್ ಆಗಲಿ. ಇದಾದಮೇಲೆ ನಾವು ಚಿಕನ್ ಮಸಾಲ ಪೌಡರ್ನ ಹಾಕಿ ಸಾಲ್ಟ್ ಹಾಕಿ ಕ್ಲೋಸ್ ಮಾಡಿಬಿಡ್ತೀವಿ. ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ ಅಂತ. ಫ್ರೆಂಡ್ಸ್, ಚಿಕನ್ ಗ್ರೇವಿ ರೆಡಿಯಾಗಿದೆ. ಲಾಸ್ಟಲ್ಲಿ ಚಿಕನ್ ಪೌಡರ್ ಹಾಕ್ತೀನಿ. ನಾನು ವೀಡಿಯೋನೇ ಮಾಡಲಿಲ್ಲ ಆಯಿತಾ. ಚಿಕನ್ ಪೌಡರ್ ಹಾಕಿದ್ದು ಲಾಸ್ಟಲ್ಲಿ ವೀಡಿಯೋ ಮಾಡಲಿ. ಇವರು ಹೊಟ್ಟೋಗ್ಬಿಟ್ರು, ಇಂಟ್ರೆಸ್ಟ್ ತೋರಿಸಿದ್ರು ಕಿಚನಲ್ಲಿ ಇರೋಕ್ಕೆ. ಇವರು ಫೋನ್ ಬಂತು ಅಂತ ಹೊಟ್ಟೋದ್ರು. ಈಗ ರೆಡಿಯಾಗಿದ್ದೀವಿ, ತಟ್ಟೆ ತೊಗೊಂಡು. ಕುಕ್ಕರು ರೆಡಿ ಇದೆ. ಸ್ಟಾರ್ಟ್ ಮಾಡೋಣ. ಸ್ಮೆಲ್ ಬರ್ತಾ ಇದೆಯಾ? ಗಮ್ಮಂತ ಇದೆಯಾ? ನೋಡಿ ಗೈಸ್, ತಿಂತಾ ಇದ್ದಾರೆ. ಟೇಸ್ಟ್ ಹೇಗಿದೆ ಮಾಡಿರೋದು? ಟೇಸ್ಟ್ ಸೂಪರ್ ಆಗಿದೆ, ನಿಜವಾಗ್ಲೂ ಇಷ್ಟ ಆಯ್ತಾ? ಒಂದು ಕಡೆ ಗೋಡಂಬಿ ಬೇರೆ ಹಾಕ್ಸ್ಬಿಟ್ಟಿದ್ನ, ಒಳಗೆ ಟೆನ್ಷನ್. ಚೆನ್ನಾಗಿರುತ್ತೆ ಇಲ್ಲ, ಚೆನ್ನಾಗಿದೆ. ಹೌದಾ? ಚೆನ್ನಾಗಿದ್ರೆ ಸರಿ. ಚೆನ್ನಾಗಿಲ್ಲ, ಸೂಪರ್ ಆಗಿದೆ. ಓಕೆ ಗೈಸ್, ನೀಟಾಗಿ ಊಟ ಮಾಡ್ತೀವಿ, ಆಮೇಲೆ ಸಿಗ್ತೀವಿ. ಬಿಸಿ ಬಿಸಿ ಊಟ ಮಾಡ್ಬೇಕಂತೂ ನಾನು ದಡ ಬಡ ಅಂದರೆ ಊಟ ಮಾಡೋದು. ಬಿಸಿ ಎಂಜಾಯ್ ಮಾಡಬೇಕು ಅಂತ. ಓಕೆ ಊಟ ಮಾಡಿ ಆಮೇಲೆ ಕಂಟಿನ್ಯೂ ಮಾಡೋಣ. ನೋಡಿ ಗೈಸ್, ತಿಂತಾ ಇದ್ದಾರೆ. ಟೇಸ್ಟ್ ಹೇಗಿದೆ ಮಾಡಿರೋದು? ಟೇಸ್ಟ್ ಸೂಪರ್ ಆಗಿದೆ, ನಿಜವಾಗ್ಲೂ ಇಷ್ಟ ಆಯ್ತಾ? ಒಂದು ಕಡೆ ಗೋಡಂಬಿ ಬೇರೆ ಹಾಕ್ಸ್ಬಿಟ್ಟಿದ್ನ, ಒಳಗೆ ಟೆನ್ಷನ್. ಚೆನ್ನಾಗಿರುತ್ತೆ ಇಲ್ಲ, ಚೆನ್ನಾಗಿದೆ. ಹೌದಾ? ಚೆನ್ನಾಗಿದ್ರೆ ಸರಿ. ಚೆನ್ನಾಗಿಲ್ಲ, ಸೂಪರ್ ಆಗಿದೆ. ಓಕೆ ಗೈಸ್, ನೀಟಾಗಿ ಊಟ ಮಾಡ್ತೀವಿ, ಆಮೇಲೆ ಸಿಗ್ತೀವಿ. ಬಿಸಿ ಬಿಸಿ ಊಟ ಮಾಡ್ಬೇಕಂತೂ ನಾನು ದಡ ಬಡ ಅಂದರೆ ಊಟ ಮಾಡೋದು. ಬಿಸಿ ಎಂಜಾಯ್ ಮಾಡಬೇಕು ಅಂತ. ಓಕೆ ಊಟ ಮಾಡಿ ಆಮೇಲೆ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಅಮ್ಮ ಟ್ರಿಪ್ ಮುಗಿಸ್ಕೊಂಡು ಬಂದಿದ್ದಾರೆ ಈಗ ತಾನೇ. ಎಲ್ಲ ಖುಷಿ ಆಯ್ತಾ ಅಮ್ಮ? ಹೋಗಿ ಬಂದ್ರಲ್ಲ? ಹೌದಾ? ನೀವು ತರಲೇ ಅವನು ಬಂಟು. ಇನ್ನೊಂದ್ಸಲ ಹೋಗ್ತೀವಿ ಬಿಡಿ, ಯಾವಾಗಾದರೂ. ಹೆಂಗೂ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ. ಮತ್ತೆ ಇನ್ನೇನಮ್ಮ ಸಮಾಚಾರ? ಟ್ರಿಪ್ ಆಯ್ತಾ? ಮನೆಯಲ್ಲ ಇದ್ದಿದ್ದು ಬೇಜಾರಾಗಿತ್ತು, ಈಗ ಫ್ರೀ ಆಯಿತು. ಒಂದು ವಾರ ಹೋಗಿ ಬಂದ್ರಿ. ಇವ್ರು ನೋಡಿ ಫ್ರೆಂಡ್ಸ್, ಇವರು RCB ಮ್ಯಾಚ್ ಸ್ಟಾರ್ಟ್ ಆಗಿದೆ. ದಿಂಬ ಹಾಕೊಂಡು ಮಲ್ಕೊಬಿಟ್ಟಿದ್ದಾರೆ ಸೆಕೆಗೆ ಹೋದಕ್ಕೂ. ಇಲ್ಲಿ ಆ ಕಡೆ ಈ ಕಡೆ ಯಾರ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅವರು, TV ಬಿಟ್ರೆ TVನೇ. ನಾನು ಅಮ್ಮ ಮಾತಾಡ್ತಾ ಇದ್ದೀವಿ. ಒಂದು ವಾರ ಆದ್ಮೇಲೆ ಬಂದಿದ್ದಾರೆ ಮನೆಗೆ. ಏನಮ್ಮ ಏನು ಅಂತ ಮಾತಾಡಿಸ್ತೀನಿ, ನೀವು TVನೇ ನೋಡ್ತಾ ಇದ್ದೀರಲ್ಲ. ಅಲ್ಲ, ಅಮ್ಮ ಹ್ಞೂ ಅಂತವ್ರೆ. ಹೌದಾ? ಎಷ್ಟೊತ್ತಿಗೆ ಮುಗಿಯೋದು ಮ್ಯಾಚು? 11 ಗಂಟೆವರೆಗೂ. ಇನ್ನು ಆ ಕಡೆ ಈ ಕಡೆ ಕದಲಲ್ಲ. ಊಟ ಮಾಡ್ತೀರಾ? ಸರಿ ಆಯಿತು, ಎಂಜಾಯ್. ಬಂಟು ಇಲ್ಲಿ ನೋಡು, ಬಂಟು. ಇಲ್ಲಿ ಸಿಗಲ್ವಲ್ಲ, ಆಮೇಲೆ ಈಚೆನೂ ಕಳ್ಸಲ್ವಲ್ಲ. ಅಲ್ಲಿ ಕಂತೆಕೊಪ್ಲಲ್ಲಿ ಅದು ಸ್ವಲ್ಪ ಈಸಿ ಆಯ್ತಾ? ಎಲ್ಲ ಇದ್ರಲ್ಲ, ಆಮೇಲೆ ನೋಡ್ಕೊಂಡ. ಅಂದ್ರೆ ಜನ ಇದ್ರಲ್ಲ ಅಮ್ಮ, ಅಲ್ಲಿ ಕರ್ಕೋತಾ ಇದ್ರು. ಕಂತೆಕೊಪ್ಲಲ್ಲಿ. ಇಲ್ಲಿ ಕಷ್ಟ ಆಯ್ತು ನಿಮ್ಗೆ. ಹೆಂಗ ಕರೆಕ್ಟ್? ಹೌದಾ? ಕರೆಕ್ಟ್ ಟೈಮ್ಗೆ ಇವ್ರ ಮಮ್ಮಿನೂ ಬಂದರು.
ಇವತ್ತು ಸರಿ ಹೋಯ್ತು. ಹೌದು ಬಿಡಿ, ಹೋಗ್ಲಿ ಒಂದು ವಾರ ಇದ್ರಲ್ಲ. ನೋಡಿ ಫ್ರೆಂಡ್ಸ್, ಮ್ಯಾಚ್ ಇಂಟ್ರೆಸ್ಟಾಗಿ ನೋಡ್ತಾ ಇದ್ದಾರೆ. ಇನ್ನೇನೋ ಮುಗಿಯೋ ಟೈಮ್ ಆಯಿತು. ಏನಾಯಿತು, ಏನಾಗಿದೆ ನಿಮ್ಮ ಮ್ಯಾಚು? ಮ್ಯಾಚು ನಮ್ಮ ಹಿಡಿತದಲ್ಲಿದೆ. 5 ವಿಕೆಟ್ ಹೋಗಿದ್ದಾವೆ CSK ಅವರು. ಸರ್ಫರಾಜ್ ಸ್ವಲ್ಪ ತಲೆನೋವು ಕೊಟ್ಟ ಅಂದ್ಬಿಟ್ರೆ ಅವನು ಹೋದ. ಕಷ್ಟ ಇದೆ ಅವ್ರಿಗೆ, ಇನ್ನೂ 150 ರನ್ ಹೊಡಿಬೇಕು 10 ಓವರಿಗೆ. ಸೊ ನಾವು ಗೆಲ್ಲುವ ಹೌದಾ? ಗೆಲುವಿನ ಕಡೆಗೆ. ನಮ್ಮ ಟೀಮ್ ಡೇವಿಡ್ ಹೆಂಗೆ ಹೊಡೆದ ಅಂದರೆ ನೀಟಾಗಿ ನೋಡಿ, ಎಣ್ಣೆ ಎಲ್ಲ ಹಚ್ಕೊಬಿಟ್ಟಿದ್ದಾರೆ ಗೈಸ್. ಬೆಳಿಗ್ಗೆ ಎದ್ದು ಫ್ರೆಶ್ಶಾಗಿ ಸ್ನಾನ ಮಾಡೋಕ್ಕೆ, ಯಾಕಂದರೆ ನಿದ್ದೆ ಚೆನ್ನಾಗಿ ಬರುತ್ತೆ ತಲೆಗೆ ಎಣ್ಣೆ ಹಚ್ಕೊಂಡ್ರೆ ಅಂತ. ಫುಲ್ಲು ಈ ಸೆಕೆಗೆ ಮುಖದ ಮೇಲೆಲ್ಲ ಬರ್ತಾಯಿದೆ ಎಣ್ಣೆ. ಜಾಸ್ತಿ ಹಾಕಿದ್ದೀರ ಅಂತ. ಓಕೆ ಗೈಸ್, ಇವ್ರ ಮ್ಯಾಚ್ ನೋಡಲಿ. ನಮ್ಮ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.